ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಆರಾಧಿಸೋದು. ಮೊದಲನೇದು ಯಾವುದು? ಆರಾಧಿಸೋದು. ಎರಡನೇದು ಆಚರಿಸೋದು. ಮೂರನೇದು ಅನುಸರಿಸೋದು. ಈಗ ನಾವು ಯಾವುದರಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದ್ದೇವೆ ಅಂದ್ರೆ, ಒಂದು ಆರಾಧಿಸೋದು, ಆರಾಧನೆಯ ಅಂಬೇಡ್ಕರ್. ಎರಡನೇದು ಆಚರಣೆಯ ಅಂಬೇಡ್ಕರ್. ಮೂರನೇದು ಅನುಸರಣೆಯ ಅಂಬೇಡ್ಕರ್. ನಾವು ಅಂಬೇಡ್ಕರ್ ಅವರನ್ನ ಅನುಸರಣೆ ಮಾಡದಿದ್ದೇ ಆಗಿದ್ರೆ, ಇವತ್ತೇನು ಸಂವಿಧಾನದ ಪ್ರಸ್ತಾವನೆಯನ್ನು ನಾವಿಲ್ಲಿ ಓದಿದ್ದೇವೆ, ಆ ಸಂವಿಧಾನವನ್ನ ಜಾರಿ ಮಾಡೋ ಜಾಗದಲ್ಲಿ ಪಕ್ಕ ನೀವೇ ಇರ್ತಿದ್ರಿ ಅಂತಕ್ಕಂಥದ್ದನ್ನ ನಾವು ಕನ್ಫರ್ಮ್ ಆಗಿ ತಿಳ್ಕೋಬೇಕು. ಪುತ್ಥಳಿಗಳ ಅಂಬೇಡ್ಕರ್, ಪುಸ್ತಕದ ಅಂಬೇಡ್ಕರ್, ಮೆರವಣಿಗೆಯ ಅಂಬೇಡ್ಕರ್, ಬರವಣಿಗೆಯ ಅಂಬೇಡ್ಕರ್. ನಾವು ಎಲ್ಲಿ ಎಡುತ್ತಾ ಇದ್ದೀವಿ? ಅದಕ್ಕೆ ಮಹಾರಾಷ್ಟ್ರದಲ್ಲಿ ಶಾಸಕರೇ ಮಹಾರಾಷ್ಟ್ರದಲ್ಲಿ ಒಂದು ಕಾನ್ಫರೆನ್ಸ್ ಕರೀತಾರೆ, ಪ್ರಕಾಶ್ ಅಂಬೇಡ್ಕರ್ಗೆ ಮತ್ತೆ ನಮಗೆ. ಆ ಕಾನ್ಫರೆನ್ಸ್ಗೆ ಹೋದಾಗ ಒಂದು 200 ಜನ ಇಂಜಿನಿಯರ್ಸ್ ಇರ್ತಾರೆ ಅಲ್ಲಿ. ಆ 200 ಜನ ಇಂಜಿನಿಯರ್ಸ್ ಕೂತಿರ್ತಾರೆ. ನಾವು ಹೋಗಿದ್ದೇವೆ. ಟೇಬಲ್ ಮೇಲೆ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ತಂದು ಇಟ್ರು. ಇಟ್ಬಿಟ್ಟು ಏನ್ ಮಾಡಿದ್ರು, ಅದ್ರ ಮೇಲೆ ಒಂದು ಗ್ಲಾಸ್ ದಬಾಕಿದ್ರು. ದಬಾಕ್ಬಿಟ್ಟು ಎಲ್ರಿಗೂ ಕಾಫಿ ಟೀ ಕೊಟ್ಟು ಕಳಿಸ್ತಾ ಇದ್ದಾರೆ. ನಾನು ಕೇಳ್ತೇನೆ, ಏನ್ರಿ ಸೆಮಿನಾರ್ ಕರೆದಿದ್ರ, ಒಂದು ಭಾಷಣ ಇಲ್ಲ, ಒಂದು ವಿಚಾರ ಇಲ್ಲ, ಏನೂ ಮಾತಾಡ್ತಾ ಇಲ್ಲ, ನೀವು ಏನ್ರಿ ಆಗ್ಲೇ ಕಾಫಿ ಟೀ ಕೊಡ್ತಾ ಇದ್ರಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ಏ ಇಡಿಯಟ್, ಅಲ್ಲಿ ಆರ್ಗನೈಸ್ ಮಾಡಿದವನು ಹೇಳ್ತಾನೆ, ಇಡಿಯಟ್, ಏ ಫುಲಿಶ್, ಇಷ್ಟು ಅರ್ಥ ಆಗಲ್ಲ ಅಂದ್ರೆ ನೀನ್ ಹೆಂಗೋ ಮೆಂಬರ್ ಆಗ್ತೀಯಲ್ಲಿ ಅಂತ ಕೇಳ್ತಾನೆ. ಅಂದ್ರೆ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇಡಬೇಕು, ಅಂಬೇಡ್ಕರ್ ವಿಚಾರಗಳು ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರದು ಅಂತೇಳಿ ನಾವು ಗ್ಲಾಸ್ ದಬ್ಬಾಕಿಟ್ಟಿದ್ದೀವಿ. ಇದು ನಾಗ್ಪುರದಲ್ಲಿರ್ತಕ್ಕಂಥ ಕಾರ್ಯಕ್ರಮ. ಇವಾಗ ನಾವೇನ್ ಮಾಡ್ತಾ ಇದ್ದೀವಿ? ಅರ್ಜಿ ಕೊಟ್ರೆ ಮಾದೇವಪ್ಪ ಸರ್ಗೆ, ಪರಮೇಶ್ವರ್ ಸರ್ಗೆ ಏನಂತ ಕೊಡ್ತೀವಿ? ಏನ್ ಕೊಡ್ತೀವಿ ಅರ್ಜಿ? ನಮಗೆ ಅಕಾಡೆಮಿ ಬೇಕು, ನಮಗೆ ಟ್ರೈನಿಂಗ್ ಸೆಂಟರ್ ಬೇಕು, ನಮಗೆ ಡಿಜಿಟಲ್ ಲೈಬ್ರರಿ ಬೇಕು, ನಮಗೆ ನಾಲೆಡ್ಜ್ ಸೆಂಟರ್ ಬೇಕು ಅಂತ ಕೇಳಲ್ಲ. ನಾವು ಕೇಳೋದೇನು? ಮೋರಿಗೊಂದು ಅಂಬೇಡ್ಕರ್ ಇದು ಕೊಡಿ, ಗಲ್ಲಿಗೊಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ನಿಲ್ಲಿಸಿ, ಅಂಬೇಡ್ಕರ್ ಇಸ್ ಫ್ಲೆಕ್ಸ್, ಅಂಬೇಡ್ಕರ್ ಇಸ್ ಸ್ಟ್ಯಾಚ್ಯೂ, ಅಂಬೇಡ್ಕರ್ ಇಸ್ ಫೋಟೋ. ಅಂಬೇಡ್ಕರ್ ಏನು? ಅಂಬೇಡ್ಕರ್ ಏನು ಅಂತಕ್ಕಂಥದನ್ನ ಒಬ್ಬ ಅಧಿಕಾರಿ, ತಮಿಳುನಾಡಿನ ಅಧಿಕಾರಿ, IRS, ಅವ್ರನ್ನ ನಾವೊಂದು 5 ಜನ ಹೋಗಿದ್ವಿ. ಆನೇಕಲ್ ಅವರು, ನಾವೆಲ್ಲ. DC ಅವರು ಒಂದು ವಾಚ್ ಹಾಕಿಲ್ಲ, ಒಂದು ಉಂಗುರ ಹಾಕಿಲ್ಲ, ಒಂದು ಚೈನ್ ಹಾಕಿಲ್ಲ, ಕಾಮನ್ ಆಗಿದ್ದಾರೆ. ನಾವು ಹೋಗಿ, ಏನ್ ಮೇಡಮ್ ನೀವು ಬಿಕೆಮ್ DC ಇನ್ ತಂಜಾವೂರು, ಏನು ಒಂದು ವಾಚ್ ಇಲ್ಲ, ಒಂದು ಚೈನ್ ಇಲ್ಲವಲ್ಲ, ಯಾಕೆ ಅಂದ್ರೆ ಅವಳು ನಮ್ನೆಲ್ಲ ಕರೆದು ಕೂರಿಸ್ಬಿಟ್ಟು ಕಾಫಿ ಕೊಟ್ಬಿಟ್ಟು ಕಣ್ಣೀರು ಉರ್ಸ್ಕೊಂಡು ಹೇಳ್ತಾಳೆ, ನಮ್ಮಪ್ಪ ಇಷ್ಟಿಗೆ ಕೆಲಸ, ಗೌಂಡಿ ಕೆಲಸ ಮಾಡ್ತಾ ಇದ್ದ, 3 ಗಂಟೆಗೆ ಕುಡಿದು ಮೋರಿಲ್ ಬಿದ್ದೋಗ್ತಾ ಇದ್ದ. ನಮ್ಮ ತಾಯಿ ಮಾರ್ವಾಡಿ ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ಲು. ಅವಳ ಮಗಳು ನಾನು 2014ರಲ್ಲಿ IRS ಪಾಸ್ ಮಾಡಿ ಡಿಸ್ಟಿಂಕ್ಷನ್ ಅಲ್ಲಿ ತಮಿಳುನಾಡಿನ DC ಆಗಿದ್ದೇನೆ. ನಮ್ಮ ಅವ್ವನು ಓದಿಲ್ಲ, ನಮ್ಮ ಅಪ್ಪನೂ ಓದಿಲ್ಲ, ನನಗೊಂದು ಪ್ರಾಮಿಸ್ ಮಾಡಿಸ್ಕೊಂಡವ್ರೆ. ಏನ್ ನೋಡು, ಏನ್ ಪ್ರಾಮಿಸ್ ಅಂದೆ? ಪ್ರಾಮಿಸ್ ಅಂದ್ರೆ ಏನಂದ್ರೆ, ಮಗಳೇ ನೀನು ಯಾವುದೇ ಕಾರಣಕ್ಕೂ ನಮಗ್ ಮನೆ ಕಟ್ಟು ಕೂಡ್ದು, ಮಗಳೇ ಯಾವುದೇ ಕಾರಣಕ್ಕೂ ವಾಚು ಉಂಗ್ರ ಚೈನ್ ಹಾಕೋ ಕೂಡ್ದು. ಯಾಕೆ ಅಂದ್ರೆ ನೀನು ನಿಂತರ 5 ಜನ DC ಮಾಡೋವರೆಗೂ ವಾಚ್ ಕಟ್ಟು ಕುಡ್ದು ಉಂಗ್ರ ಹಾಕಿ ಕೊಡು ಅಂತ ಪ್ರಾಮಿಸ್ ಮಾಡವ್ರೆ. ಈಗ 3 ಜನ ಮಾಡಿದೀನಿ, ಇನ್ನಿಬ್ಬರು ಮಾಡಬೇಕು ಅಂದು. ವೇರ್ ಇಸ್ ಅಂಬೇಡ್ಕರ್? ಅಂಬೇಡ್ಕರ್ ಮೆರವಣಿಗೆನ? ಅಂಬೇಡ್ಕರ್ ಏನು ಸ್ಟ್ಯಾಚ್ಯೂನ? ನಾನು 3 ಜನ DC ಮಾಡಿದೀನಿ ಸ್ವಾಮಿಗಳೇ, ಇನ್ನು ಇಬ್ಬರು ಮಾಡಬೇಕು ಅಂದು. ಅವಳ ಬಗ್ಗೆ ಪ್ರಜಾವಾಣಿ ಪೇಪರ್ ಅಲ್ಲಿ ಒಂದು ಪೇಜ್ ಬಂದಿತ್ತು, ಸಾಪ್ತಾಹಿಕ ಪುರಾವಣಿ. ಅವಳನ್ನ ಕೇಳಿದ್ರೆ, ಅಂಬೇಡ್ಕರ್ ಈಸ್ ಮೈ ಇನ್ಸ್ಪಿರೇಷನ್ ಅಂಡ್ ರೆಸ್ಪಿರೇಷನ್. ಅಂಬೇಡ್ಕರ್ ನನ್ನ ಉಸಿರು. ಯಾಕೆ ಅಂದ್ರೆ ಇಟ್ಟಿಗೆ ಕೆಲಸ ಮಾಡ್ತಿದ್ದವ್ ನಮ್ಮಪ್ಪ 3 ಗಂಟೆಗೆ ಕುಡಿದು ಮೋರಿ ಬಿದ್ದೈತಿದ್ದ. ಮಾರ್ವಾಡಿ ಮನೆಯಲ್ಲಿ ಪಾತ್ರೆ ತೊಳಿತಕ್ಕಂಥ ಒಂದು ಮಗಳು DC ಆಗಿದ್ದೀನಿ. ನಾನು 5 ಜನ DC ಮಾಡಬೇಕು. ಯಾಕೆಂದ್ರೆ ಅಂಬೇಡ್ಕರ್ ಅಂದ್ರೆ ಸ್ಯಾಕ್ರಿಫೈಸ್.
ಅಂಬೇಡ್ಕರ್ ಅಂದ್ರೆ ಡೆಡಿಕೇಶನ್. ಅಂಬೇಡ್ಕರ್ ಅಂದ್ರೆ ಭಾಷಣ ಅಲ್ಲ. ಅಂಬೇಡ್ಕರ್ ಅಂದ್ರೆ ಪುತ್ಥಳಿ ಅಲ್ಲ. ಅಂಬೇಡ್ಕರ್ ಪುಸ್ತಕದಲ್ಲಿ ಜೀವಂತ ಇದ್ದಾರೆ, ಪುತ್ಥಳಿಲಲ್ಲ. ಅಂಬೇಡ್ಕರ್ ಮೆರವಣಿಗೆಯಲ್ಲಿ ಜೀವಂತ ಇಲ್ಲ, ಅಂಬೇಡ್ಕರ್ ಬರವಣಿಗೆಯಲ್ಲಿ ಜೀವಂತ ಇದ್ದಾರೆ. ನಿಮ್ಮ ಮಕ್ಕಳ ಕೈಯಲ್ಲಿ ಪೆನ್ನಿನಲ್ಲಿ ಅಂಬೇಡ್ಕರ್ ಜೀವಂತ ಇದ್ದಾರೆ. ಅದನ್ನ ಸಾಬೀತು ಮಾಡಿರ್ತಕ್ಕಂಥವ್ರು ಗಂಗಾಧರಯ್ಯನವರು ಕರ್ನಾಟಕದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ, ಅಂಬೇಡ್ಕರ್ ಏನು ಮಿಲಿಂದ ಫೌಂಡೇಶನ್ ಹಾಕಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟ ಶಿಕ್ಷಣ ಅಂತ ಭಾಷಣ ಮಾಡೋದಲ್ಲ ನಾವು. ಶಿಕ್ಷಣ ಸಮುದಾಯದ ವಿಮೋಚನೆ ಅಸ್ತ್ರ. ಹಾಗಾಗಿ ಅಂಬೇಡ್ಕರ್ ಅಂದ ತಕ್ಷಣ ನಮ್ಗೆ ಜ್ಞಾಪಕ ಬರೋದು ಸ್ಯಾಕ್ರಿಫೈಸ್, ತ್ಯಾಗ. ಅಂಬೇಡ್ಕರ್ ಮಾಡಿದಂತ ತ್ಯಾಗದಿಂದ ಇವತ್ತು ನಾವಿಡೀ ಕರ್ನಾಟಕದಲ್ಲಿ ನಾವೆಲ್ಲರೂ ಎದೆ ತಟ್ಟಿ ಘನತೆ ಮತ್ತು ಗೌರವದ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರೋದು ಅಂಬೇಡ್ಕರ್ ಇಂದ. ಅದಕ್ಕೆ ದ್ರೌಪದಿ ಮುರ್ಮು ಅವ್ರ ಭಾಷಣ ಎಷ್ಟು ಜನ ಕೇಳಿದಿರಿ? ಕೈ ಎತ್ತಿ. ರಾಷ್ಟ್ರಪತಿಯವರ ಭಾಷಣ ಯಾರಾದ್ರೂ ಕೇಳಿದ್ರ? ದ್ರೌಪದಿ ಮುರ್ಮು ಅವರು ಆನರೇಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಭಾಷಣ ಮಾಡ್ತಾ ಹೇಳ್ತಾರೆ, ಏನಂತ ಹೇಳ್ತಾರೆ? ಐ ಬಿಕೇಮ್ ಎ ಟ್ರೈಬಲ್ ಲೇಡಿ. ನಾನು ಆದಿವಾಸಿ ಹೆಣ್ಣು ಮಗಳು, ಇವತ್ತು ರಾಷ್ಟ್ರಪತಿ ಆಗಿದ್ದೇನೆ. ಅದಕ್ಕೆ ಕಾರಣ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಮೇರೆ ಲಿಯೇ ಭಗವಾನ್ ಹೇ ಅಂತ ಭಾಷಣ ಮಾಡ್ತಾರೆ. ಭಗವಾನ್. ನಿಮಗೆ ಭಗವಾನ್ ಯಾರು? ನಿಮ್ಗೆ ಯಾರು ಭಗವಾನ್? ಅಂಬೇಡ್ಕರ್ ಅವರನ್ನ ಅರ್ಥ ಮಾಡಿಕೊಳ್ಳಲಾಗದ ಅಧಿಕಾರಿಗಳು, ಅಂಬೇಡ್ಕರ್ ಅವರನ್ನ ಅರ್ಥ ಮಾಡಿಕೊಳ್ಳಲಾದ ನೌಕರರು, ಅಂಬೇಡ್ಕರ್ ಅವರನ್ನ ಅರ್ಥ ಮಾಡಿಕೊಳ್ಳದ ಪದವೀಧರರು ದುಷ್ಟರು, ಭ್ರಷ್ಟರು. ಅವರೇ ನಯವಂಚಕರು. ದೇ ಆರ್ ಚೀಟೆಡ್. ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ, ಮೆರಲಿಯೇ ಭಗವಾನ್ ಹೇ. ಯಾರಿಗೆ? ದ್ರೌಪದಿ ಮುರ್ಮಾಗೆ. ನಿಮಗೆ ಯಾರು ಭಗವಾನ್? ಹಾಗಾಗಿ ನೀವು ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾಗಿದ್ದೀರಿ. ಬಸವಣ್ಣ 12ನೇ ಶತಮಾನದಲ್ಲಿ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ತಾಮ್ರ ಹಿತ್ತಾಳೆಗಳಿಂದ ಮಾಡಿದ ದೇವರು ದೇವರಲ್ಲ, ತನ್ನನ್ನು ತಾನು ಅರಿದಡೆ ತಾನೇ ದೇವ, ಅಪ್ರಮಾಣ ಕೂಡಲ ಸಂಗಮ ದೇವ ಅನ್ನಂತ ಬಸವಣ್ಣನವ್ರನ್ನ ಅರ್ಥ ಮಾಡ್ಕೊಳ್ಳೋದಿರ್ತಕ್ಕಂಥ ಕರ್ನಾಟಕ ಹೇಗ್ ಸಾಧ್ಯ ಆಗುತ್ತೆ? ಹಾಗಾಗಿ ಈ ಪ್ರತಿಭಾ ಪುರಸ್ಕಾರದಲ್ಲಿ ಆ ಹೆಣ್ಣುಮಗಳೇ ನಿರ್ಧಾರ ಮಾಡೋದಲ್ಲ, ಸ್ವಾಮಿಗಳೇ ನಾನು ಇನ್ನು ಇಬ್ಬರು ಮಾಡಬೇಕು. ಅವಳ ಹೆಸರು ಮೀನಾಕ್ಷಿ ಅಂತ, IRS. ಇನ್ನು ಇಬ್ಬರು ಮಾಡಬೇಕು. ಕೈ ಎತ್ತಿ. ಈಗ ನೀವು ಎಷ್ಟು ಜನ ಮಾಡಬೇಕು? ಅದಕ್ಕೆ ನೀವು ಸ್ಯಾಕ್ರಿಫೈಸ್ ಮಾಡಬೇಕು, ನೀವು ತ್ಯಾಗ ಮಾಡಬೇಕು. ಸೆಕೆಂಡ್ PUC ಇರ್ಬೋದು, SSLC ಇರ್ಬೋದು, ನೀವು ತ್ಯಾಗವನ್ನು ಮಾಡಬೇಕು. ಅಂಬೇಡ್ಕರ್ ಅಂದ್ರೆ ನಮ್ಗೆ ತ್ಯಾಗ. ಇವತ್ತು ಮದರ್ ಆಫ್ ಅವರ್ ಕಮ್ಯುನಿಟಿ. ಅಂತಹ ತ್ಯಾಗವನ್ನು ಅಂಬೇಡ್ಕರ್ ಮಾಡಲಾಗಿ ಇವತ್ತು ಇಡೀ ದೇಶ, ಇಡೀ ಜಗತ್ತು ಅಂಬೇಡ್ಕರ್ ಕಡೆ ಮುಖ ಮಾಡ್ತಿದೆ. ಕಾರಣ ನಾಲೆಡ್ಜ್, ಜ್ಞಾನ. ಅಂತ ಜ್ಞಾನವನ್ನು ಕೊಟ್ಟಂತ ಬಾಬಾ ಸಾಹೇಬರ ಏನು ಇವತ್ತು ಪ್ರತಿಭಾ ಪುರಸ್ಕಾರ ಹೆಸರಿನಲ್ಲಿ ನಡೀತಾ ಇದೆ. ನೀವೆಲ್ಲರೂ ಧನ್ಯರು ಅಂತಕ್ಕಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.